ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರಾಧಾ ಕೃಷ್ಣ ಟ್ಯುಟೋರಿಯಲ್ಸ್. ಇವತ್ತು ನಾವು SEP ಸಬ್ಜೆಕ್ಟಲ್ಲಿರೋ ಒಂದು ಸಿಲೆಬಸ್ ಕಾಪಿ ನೋಡೋಣ. ಯಾವ ಸಿಲೆಬಸ್ ಅಂತ ನೋಡ್ತಿದ್ದೀರಾ? ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಸಹ ನಾವು 100 ಮಾರ್ಕ್ಸ್ಗಿರುತ್ತೆ. 80 ರೈಟಿಂಗ್ ಇರುತ್ತೆ, 20 ಇಂಟರ್ನಲ್ಸ್ ಇರುತ್ತೆ. ಇದರಲ್ಲಿ ಯೂನಿಟ್ 1 ಬಂದು ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್. ಇದರಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ ಡೆಪ್ತಾಗಿ ತಿಳ್ಕೊತೀವಿ. ಇನ್ನು ಯೂನಿಟ್ 2 ಬಂದು ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಒಂದು ಮ್ಯಾನೇಜ್ಮೆಂಟಲ್ಲಿ, ಯಾವ ರೀತಿ ನಾವು ಡಿಸಿಷನ್ಸ್ ತೊಗೋಬೇಕು ಅನ್ನೋದು ಇಲ್ಲಿ ತಿಳ್ಕೊತೀವಿ. ಇನ್ನು ಯೂನಿಟ್ 3 ಬಂದು ಆರ್ಗನೈಸಿಂಗ್ ಆ್ಯಂಡ್ ಸ್ಟಾಫಿಂಗ್. ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಯಾವ ರೀತಿ ಆರ್ಗನೈಸ್ ಮಾಡುತ್ತೆ, ಅವ್ರು ಯಾವ ರೀತಿ ಸ್ಟಾಫ್ನ ರೆಕ್ರೂಟ್ ಮಾಡ್ಕೋತಾರೆ ಅಥವಾ ಅಲ್ಲಿ ರಿಟೈನ್ ಮಾಡ್ಕೋತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊತೀವಿ. ಯೂನಿಟ್ 4 ಬಂದು ಡಿರೆಕ್ಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಒಂದು ಮ್ಯಾನೇಜ್ಮೆಂಟ್ ತನ್ನ ಸ್ಟಾಫ್ ಜೊತೆ ಯಾವ ರೀತಿ ಡಿರೆಕ್ಟ್ ಮಾಡುತ್ತೆ, ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದು ಇಲ್ಲಿ ತಿಳ್ಕೊತೀವಿ. ಇನ್ನು ಯೂನಿಟ್ 5 ಬಂದು ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್. ಯಾವ ರೀತಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು ಅನ್ನೋದು ಇದರಲ್ಲಿ ತಿಳ್ಕೊತೀವಿ. ಇದಿಷ್ಟಾಗಿತ್ತು ಈ ಸಿಲೆಬಸ್ ಕಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.